ನನ್ನ ಹೆಸರು CM ಸುಫಿಯಾ ಅಂತ ಅಂದ್ಬಿಟ್ಟು ನಮ್ಮದು ಅಬ್ಸಲ್ಯೂಟ್ಲಿ ಪಬ್ಲಿಕ್ ಟ್ರಸ್ಟ್ ಇದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ನಮಗೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಿದ್ರು. ಬಟ್ ಇವರು ಪಡ್ತಿರೋದು ಕಷ್ಟಗಳು ಭಾಳ ಇದೆ. ಸ್ಕೀಮ್ಸ್ಗಳು ಇದ್ದಾವೆ, ಬಟ್ ಈ ಸ್ಕೀಮ್ಸ್ಗಳನ್ನ ಯುಟಿಲೈಸ್ ಮಾಡಬೇಕಂದ್ರೆ ಇವರಿಗೆ ಮೊದಲೇ ಇವರಲ್ಲಿ ಎಜುಕೇಷನ್ ಕಡಿಮೆ ಇದೆ, ತಿಳುವಳಿಕೆ ಕಡಿಮೆ ಇದೆ. ಅದು ಅರಿವು ಮಾಡಬೇಕಂದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇವ್ರಿಗೆ ಕ್ಲಾಸಸ್ ಆಗಲಿ ಅಂಥ ಟೀಚರ್ಸ್ ಇಟ್ಬಿಟ್ಟು ಅವ್ರನ್ನ ಅರಿವು ಮಾಡಿಕೊಟ್ರೆ ಬಹಳ ಉಪಯೋಗ ಆಗುತ್ತೆ. ಮೊದಲೇ ಅವರು ಬಡ ಜೀವನ, ಅದರೊಳಗೂ ಪೊಲೀಸರ ಕಾಟ ಇರುತ್ತೆ ಅವ್ರಿಗೆ. ಬಂದ ತಕ್ಷಣ ಎದ್ದು ಹೋಗಿ ನಡೀರಿ ಅಂತ ಅಂದ್ಬಿಟ್ಟು ಎಲ್ಲ ಸಾಮಾನುಗಳ ಜೊತೆನೆ ಹೊರಗಡೆ ಹಾಕ್ಬಿಡ್ತಾರೆ. ಮತ್ತು ರೌಡಿಸಮ್ ನಡೆಯುತ್ತೆ. ಆಮೇಲೆ ಇಲ್ಲಿ ಏನು ದಿನಕ್ಕೆ ಎಷ್ಟು ಅಂತ ಅಂದ್ಬಿಟ್ಟು ಆ ದುಡ್ಡನ್ನು ತಗೊಳ್ತಾರೆ, ರೋಲ್ ಕಾಲ್ ತಗೊಳ್ತಾರೆ. ಆಮೇಲೆ ಇಂಟ್ರೆಸ್ಟು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಅಂಥ ಫೈನಾನ್ಸ್ ಅವ್ರು ಕೊಟ್ಬಿಟ್ಟು ಅದ್ರ ಮೇಲೆ ಇವಾಗ ರೌಡಿಸಮ್ಗಳು ರೋಲ್ ಕಾಲ್ ಮಾಡ್ತಾರೆ. ಪೊಲೀಸ್ ಅವರು ರೋಲ್ ಕಾಲ್ ಇರುತ್ತೆ. ಇವಾಗ ನಾನು ನಮ್ಮನೆ ವೈಟ್ ಫೀಲ್ಡಲ್ಲೇ 4-5 ಜನ ನನ್ನ ಹತ್ರ ಬಂದಿದ್ರು. ಈ ಥರ ವೈಟ್ ಫೀಲ್ಡಲ್ಲಿ ಪೊಲೀಸವ್ರು ಬಂದ್ಬಿಟ್ಟು ಕಾಟ ಮಾಡ್ತಿದ್ದಾರೆ, ನಮಗೆ ಭಾಳ ಹಿಂಸೆ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಅವ್ರಿಗೆ ಕಲ್ಲಂಗಡಿ ಹಣ್ಣು ಕೊಡಿ, ಇಲ್ಲಾಂದರೆ ಫ್ರೂಟ್ ಕೊಡಿ, ಈ ಥರ ಎಲ್ಲ ನಡೀತಾ ಇರುತ್ತೆ. ಇದಕ್ಕೆ ಯಾರು ಆವಾಜ್ ಹಾಕೋರು ಇಲ್ಲ. ಅದಕ್ಕೋಸ್ಕರ ಇವಾಗ ಏನೋ ಮುಂದೆ ಚುನಾವಣೆ ಬರ್ತಾ ಇದೆ, ಅಲ್ಲಿ ಅದರೊಳಗೆ 100 ಕೋಟಿ 200 ಕೋಟಿ 500 ಕೋಟಿ ಮಾಡ್ದವನ್ ಬಂದ್ಬಿಟ್ಟು ಕಾರ್ಪೊರೇಟರ್ ಆಗಿ ಬಂದ್ಬಿಟ್ರೆ ಅವ್ನು ನಮ್ಮ ಮನೆ ಬಂದ್ಬಿಟ್ಟು ಚರಂಡಿನೂ ಕ್ಲೀನ್ ಮಾಡಲ್ಲ. ಅವ್ನು ಬಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋನೂ ಎತ್ತಲ್ಲ. ಅವ್ರ ಪಾಡು ಅವರೇ ಕೆಲಸ ಮಾಡ್ಕೊಂಡು ಅವ್ರ ದುಡ್ಡು ಏನು ಮಾಡ್ಬೇಕು ಅದೇ ಮಾಡ್ಕೊಳ್ತಾರೆ. ಅದೇ ದೊಡ್ಡ ದೊಡ್ಡ ಬಿಲ್ಡರ್ಗಳ ಜೊತೆ ಮಾಡ್ಕೊಳ್ತಾರೆ. ಸೈಡ್ಗಳನ್ನು ಹೆಂಗೆ ಅಕ್ರಮವಾಗಿ ತಗೊಳ್ಬೇಕು ಆ ಥರ ಮಾಡ್ತಾರೆ. ಯಾವ ಲಿಟಿಗೇಷನ್ ಪ್ರಾಪರ್ಟಿ ಇದೆ ಅದಕ್ಕೆ ಹೆಂಗೆ ಕೈ ಹಾಕೋದು ಇದನ್ನ ಯೋಚನೆ ಮಾಡ್ತಾರೆ. ಶಿವಾಯ ಯಾರು ಬಗ್ಗರಿಗೋಸ್ಕರ ಯಾರು ಯೋಚನೆ ಮಾಡಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಪಕ್ಷ ಇಂಪಾರ್ಟೆಂಟ್ ಇಲ್ಲ, ವ್ಯಕ್ತಿಗೆ ವೋಟ್ ಕೊಡಿ. ಆಮೇಲೆ ನಮಗೆ ಭ್ರಷ್ಟಾಚಾರಿ ನಮ್ಮ ರಾಜಕಾರಣಿಗಳು ಬಂದ್ಬಿಟ್ಟು ನಮಗೆ ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ 1000, 2000, 5000. ಇದಕ್ಕೆ ಯಾರು ತಲೆ ಬಾಗಬಾರ್ದು. ತಾವು ಒಂದ್ಸತಿ ನೀವು ಇವ್ರ ಹತ್ರ ದುಡ್ಡು ತಗೊಂಡ್ಬಿಟ್ರೆ ನಾಳೆ ನೀವು ಹೋಗಿ ಕೆಲಸ ತಗೊಳಕ್ಕೆ, ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನೀವು ತಲೆ ತಗ್ಗಿಸ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಅವಾಗ ಅವ್ರೇನಂತಾರೆ, ಹೋಗೋ 15 ದಿನ ಮುಂಚೆ ನಿನಗೆ ನಾನು ಎಲೆಕ್ಷನ್ ಆಗತ್ತೆ, ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಓಟ್ ಹಾಕ್ತಾರೆ ಅನ್ನೋದು ಇದು ಬಹಳ ದೊಡ್ಡ ಮಾತಾಡ್ತಾರೆ ಇವರು. ನಾವು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವ್ರು 1000, 2000ದಲ್ಲಿ ನಮ್ಮ ಜೀವನ ನಡೆಯಲ್ಲ. ನಮ್ಮ ಜೀವನ ನಡೆಯೋದೇ ನಾವು ಕಷ್ಟಪಟ್ರೆ ನಮ್ಮ ಜೀವನ ನಡೆಯೋದು. ಅವ್ರು 2000, 3000ಕ್ಕೆ ನಾವ್ಯಾಕೆ ತಲೆ ಬಾಗಿಸ್ಬೇಕು? ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಏನಂದ್ರೆ, ಈ ದೊಡ್ಡ ಶ್ರೀಮಂತರು ಬಂದು ಇವಾಗ ಕಾರ್ಪೊರೇಟರ್ ಆಗಿ ನಿಂತ್ಕೊಳ್ತಿದ್ದಾರೆ. ಇವಾಗ ನೋಡಿ, ಕರಪ್ಷನ್ ಅಂತೀರಾ. ನಮ್ಮ ರಾಜ್ಯದ DK ಶಿವಕುಮಾರ್ ಅವ್ರು ಹೇಳ್ತಾರೆ 25,000 ಕೊಡ್ಬೇಕಂತೆ. ಅದೇ ಭ್ರಷ್ಟಾಚಾರ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು. ಯಾಕ್ರಿ ಕೊಡಬೇಕು? ನಿಮ್ಮ ಕರ್ನಾಟಕ ಭವನ್ ಕಟ್ಟಕ್ಕೆ ನಾವ್ ಯಾಕೆ ಕೊಡಬೇಕು? ನಾವ್ ಎಲ್ಲಿಂದ ತರಬೇಕು? 50% ನೀವು ಹೆಣ್ಮಕ್ಳಿಗೆ ರಿಸರ್ವೇಶನ್ ಮಾಡಿದ್ದೀರಾ. ಹೆಣ್ಮಕ್ಳು ಎಲ್ಲಿಂದ ದುಡ್ಡು ತರ್ತಾಳೆ? ಏನು ಉದ್ಯೋಗದಲ್ಲಿದ್ದಾಳ? ಉದ್ಯೋಗದಲ್ಲಿದ್ದರೆ ರಾಜಕೀಯದಲ್ಲಿ ಬರಂಗಿಲ್ಲ, ರಾಜಕೀಯದಲ್ಲಿದ್ದರೆ ಉದ್ಯೋಗಕ್ಕೆ ಹೋಗಂಗಿಲ್ಲ. ಮತ್ತು ಹೆಣ್ಮಗು ಅಂದ್ಬಿಟ್ಟು ನೀವು 50% ನೀವು ರಿಸರ್ವೇಶನ್ ಮಾಡಿರೋದು. ಅದಕ್ಕೆ ನಾನು ಸ್ವಾಗತಿಸ್ತೀನಿ. ನಾನು ಸ್ವಾಗತಿಸಲ್ಲ ಅಂತ ಅಲ್ಲ. ಹೆಣ್ಮಕ್ಳು ಇವಾಗ ಎಲೆಕ್ಷನಿಗೆ ದುಡ್ಡು ಎಲ್ಲಿಂದ ತರಬೇಕು? ಅದಕ್ಕೆ ಗಂಡಸರು ಬರ್ತಾರೆ, ನಮ್ಮ ಯಜಮಾನರುಗಳು ಬರ್ತಾರೆ, ಅವರು ಖರ್ಚು ಮಾಡ್ತಾರೆ. ಮತ್ತು ಅವರೇ ಬಂದ್ಬಿಟ್ಟು ನಮ್ಮ ಕೈಯಿಂದ ಬರವಣಿಗೆ ಮಾಡಿಸ್ಕೊಂಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಅಲ್ಲೇ ನಾವು ಭ್ರಷ್ಟಾಚಾರಿ ಆಗೋದು. ಅದಕ್ಕೋಸ್ಕರ ಈ ಎಲೆಕ್ಷನಲ್ಲಿ ಯಾರು ದುಡ್ಡು ತಗೊಳಕ್ಕೆ ಹೋಗಬೇಡಿ. ಹೆಣ್ಮಕ್ಳು ನೀವು ಧೈರ್ಯವಾಗಿ ನಿಂತ್ಕೊಳ್ಳಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗೇನೆ ನಿಂತ್ಕೊಳ್ಳಿ. ನಿಂತ್ಬಿಟ್ಟು ದುಡ್ಡಿಲ್ವಲ್ಲ ಹೆಂಗೆ ಜನ ಓಟ್ ಹಾಕಲ್ಲ, ಅದ್ರ ಜನ ಮೇಲೆ ಬಿಡಿ. ನೀವು ಜನಗಳಿಗೆ, ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸಿ. ದುಡ್ಡೇ ಎಲ್ಲ ಇಲ್ಲ. ಅದನ್ನ ನಾನು ಈ ಸತಿ ಬರೋ ಚುನಾವಣೆಯಲ್ಲಿ ನಾನು ಸಾಬೀತು ಪಡ್ತೇನೆ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ವೈಟ್ ಫೀಲ್ಡ್ ಇಲ್ಲಾಂದ್ರೆ ಕಾಡುಗುಡಿಯಿಂದ ನಿಂತ್ಕೊಳ್ತಾ ಇದ್ದೇನೆ. ದುಡ್ಡು ಇಲ್ದೇನೆ ನಾನು ತೋರಿಸ್ತೇನೆ ಹೆಂಗೆ ಎಲೆಕ್ಷನ್ ಗೆಲ್ಬೋದು ಅನ್ನೋದು. ಮತ್ತೆ 5 ವರ್ಷ ಒಂದು ದಿನ ದುಡಿಮೆಗೋಸ್ಕರ ಹೋಗ್ಬೇಡಿ. 5 ವರ್ಷ ನಾನು ಏನು ದುಡಿಮೆ ಮಾಡ್ತೀನೋ ಆ ದುಡಿಮೆ ಎಲ್ಲ ನಿಮ್ಮ ವಾರ್ಡಿಗೆ, ನಿಮಗೋಸ್ಕರ, ನಿಮ್ಮ ಕಷ್ಟ ಸುಖಗಳಿಗೆ ಇದೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಾನು ದೇವ್ರ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಅಲ್ಲಿ ದುಡಿಯೋ ಒಂದು ದುಡ್ಡನ್ನು ನನ್ನ ಮಗಳಿಗಾಗಲಿ ನನ್ನ ಮನೆಗಾಗಲಿ ನಾನು 1 ರೂಪಾಯಿ ನಾನು ತರಲ್ಲ. ನನ್ನ ಬಡ ತಂಗಿಯರು, ಸಹೋದರರು, ಅಕ್ಕ ತಂಗಿಯರು, ಅಮ್ಮಂದಿರು ಯಾರ್ಯಾರಿದ್ದಾರೆ ಅವರಿಗೋಸ್ಕರ ನಾನು ದುಡಿತೀನಿ ಅಂತ ನಾನು ಇಷ್ಟು ಹೇಳಬಲ್ಲೆ. ನನ್ನ ಹೆಸರು CM ಸುಫಿಯಾ ಅಂತ, ವೈಟ್ ಫೀಲ್ಡಿಂದ. ನೋಡಿದ್ರಲ್ಲ, ಇದಾಗಿತ್ತು CM ಸುಫಿಯಾ ಮೇಡಮ್ ಅವರ ಒಂದು ಮಾತು. ವಿಶೇಷವಾಗಿ ಏನು ರಾಜಕೀಯವಾಗಿ ಸ್ಥಾನಮಾನ ಗೌರವಗಳನ್ನ ಹೆಣ್ಮಕ್ಳು ಅನುಭವಿಸ್ಬೇಕು ಅಂದ್ರೆ ಸಿಗ್ಬೇಕಂದ್ರೆ ವಿಶೇಷವಾಗಿ ಈ ತರ ಒಂದು ಇಚ್ಛಾಶಕ್ತಿ ಇರಬೇಕು. ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕವಾಗಿ ಆಡಳಿತ ನಡೆಸುವವರು, ಪ್ರಾಮಾಣಿಕರು, ನೇರಾದಿಟ್ಟ, ನಿರಂತರವಾಗಿ ಎದೆಗಾರಿಕೆ ಇರುವಂತವರು ಈ ತರ ಒಂದು ಮುಂಬರುವ ದಿನಗಳಲ್ಲಿ
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ, ಈ ಒಂದು ಚುನಾವಣೆಗೆ ಸುಮಾರು ಜನ ಕಂಟೆಸ್ಟೆಂಟ್ ಈ ತರನು ಕೂಡ ಇದೆ. ಸೊ ಆಲ್ಮೋಸ್ಟ್ ಇವತ್ತಿನ ಒಂದು ಶುಭಾಶಯ ತುಂಬಾ ಚೆನ್ನಾಗಾಯ್ತು ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ನಮ್ಮ ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಉದ್ಘಾಟನೆ ಮತ್ತೆ ಬೀದಿ ವ್ಯಾಪಾರಿಗಳ ದಿನಾಚರಣೆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಸಮಾರಂಭ ಚೆನ್ನಾಗಾಯ್ತು. ಎಲ್ಲ ಬಂದಂತ ಬೀದಿ ವ್ಯಾಪಾರಿಗಳಾಗಿ ಹಾಗೂ ಗಣ್ಯ ವ್ಯಕ್ತಿಗಳಿಗಾಗ್ಲಿ, ನಮ್ಮ ಒಕ್ಕೂಟದ ಮೆಂಬರ್ಗಳಿಗೆ ಮತ್ತೆ ಸದಸ್ಯರುಗಳಿಗೆ, ಉಪಾಧ್ಯಕ್ಷರಾಗ್ಲಿ, ಸಂಚಾಲಕರಾಗ್ಲಿ, ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ, ಎಲ್ಲರಿಗೂ ಯಾರ ಹೆಸರು ತಗೊಂಡಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಸಹ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ತುಂಬ ಜಿಲ್ಲೆಗಳಿಂದ ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಮಹಿಳಾ ರಾಜ್ಯಾಧ್ಯಕ್ಷರು ಮುನಿಲಕ್ಷ್ಮಿ ಅವರು. ಏನಿದೆ ಸವಲತ್ತುಗಳಿದೆ ಮೇಡಮ್ ಇಲ್ಲಿ ಮಹಿಳೆಯರಿಗೆಲ್ಲ ಬೀದಿ ವ್ಯಾಪಾರಿಗಳಿಗೆ? ಸರ್, ಈಗ ನಮಗೆ ವೆಂಡಿಂಗ್ ಜೋನ್ ಮಾಡಕ್ಕೆ ಮತ್ತೆ ಕಾರ್ಡ್ ಕೊಟ್ಟಿಲ್ಲ, ಐಡಿ ಕಾರ್ಡು ಅದೊಂದು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತೆ ನಮಗೆ ಸ್ಥಳ ಮಾಡ್ಕೊಡ್ಬೇಕು. ಒಂದ್ ಕಡೆ ಗುರುತಿಸ್ಕೊಟ್ಟಾಗ ನಮ್ಗೆ ತೊಂದರೆ ಆಗಲ್ಲ. ಈಗ ತುಂಬಾ ತೊಂದರೆಗಳಿದಾವೆ. ಆಲ್ಮೋಸ್ಟ್ ನಾವು ಅದನ್ನ ಎತ್ತಿ ತೋರಿಸಿದೀವಿ, ಸರ್ಕಾರಕ್ಕೂ ತೋರಿಸಿದೀವಿ, ಪೊಲೀಸ್ ಇದು ನಮ್ಮ BBMP ಕಮಿಷನರ್ಗಾಗ್ಲಿ ಎಲ್ಲರೂ ಕೊಟ್ಟಿದೀವಿ. ಆಗಿರೋಂಥ ಕಾರ್ಡ್ನ ಪೆಂಡಿಂಗ್ ಇಟ್ಕೊಂಡೆ ಏನೀಗ ಫಸ್ಟ್ ಮಹಾನಗರ ಪಾಲಿಕೆ ಅಂತಿತ್ತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಅದನ್ನ ಒಂದು ಸ್ಟಿಕ್ಕರ್ ಅಂಟಿಸಿ ನಮ್ಗೆ ದಯವಿಟ್ಟು ಆದಷ್ಟು ಬೇಗ ಕೊಡಬೇಕು ನಮ್ಗೆ ಐಡಿ ಕಾರ್ಡ್ನ ಅಂತ ಹೇಳಿ ನಾವು ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ. ಲೆಟ್ರು ಸಹ ಕೊಟ್ಟಿದ್ದೀವಿ. ಇನ್ನೂ ಅದರಿಂದ ನಮ್ಗೆ ಏನೂ ಆನ್ಸರ್ ಸಿಕ್ಕಿಲ್ಲ. ನಮ್ಗೆ ಈ ಮೂಲಕ ನಾವು ಕೇಳ್ಕೊತಾ ಇದೀವಿ, ನಮ್ಗೆ ಐಡಿ ಕಾರ್ಡ್ ಬೇಕು. ಅದಿಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲ ಕಡೆ ಒಂದು PM ಸ್ವಾನಿಧಿ ಇದು ಲೋನ್ ತಗೊಳಕ್ ಹೋಗ್ಲಿ, ಮತ್ತೆ ಎಲ್ಲೋದ್ರು ಏನಿದೆ ತೋರಿಸಿ ಅಂತ ಹೇಳ್ತಾ ಇದಾರೆ. ನಮ್ಮ ಹತ್ರ ಏನೂ ಇಲ್ಲ. ಇರೋಂಥ ಐಡಿ ಕಾರ್ಡ್ನ ಅದು ಕಾಲಾವಕಾಶ ಮುಗ್ದೋಗಿದೆ. ಸೊ ನಮ್ಗೆ ಈಗ ಐಡಿ ಕಾರ್ಡ್ ಬೇಕು, ಕೊಡೋ ಅಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು, ಮುಂದಾಳತ್ವ ವಹಿಸಿ ಕೊಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದೀವಿ ಸರ್. ತಮ್ಮ ಹೆಸರು ಮೇಡಮ್? ಮುನಿಲಕ್ಷ್ಮಿ ಆರ್, ರಾಜ್ಯಾಧ್ಯಕ್ಷರು ಮಹಿಳಾ ಸಂಘ, ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ. ಮುನಿಲಕ್ಷ್ಮಿ ಆರ್. ಥ್ಯಾಂಕ್ ಯು ಮೇಡಮ್. ಇವತ್ತು ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಾಗೂ ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಬಂದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಮಾಡುವಂಥ ಕೆಲಸ ಎಲ್ಲ ಮಹಿಳೆಯರು ಮಾಡಿದ್ದಾರೆ. ಹಾಗೂ ರಾಜ್ಯಾಧ್ಯಕ್ಷರಾದ ಮುನಿಲಕ್ಷ್ಮಿ ಅವರಾಗಲಿ, ಅವರ ನಮ್ಮ ಲಲಿತಾ ಮೇಡಮ್ ಉಪಾಧ್ಯಕ್ಷರಾಗಲಿ, ಜಮೀಲಾ ಮೇಡಮ್ ಪ್ರಧಾನ ಕಾರ್ಯದರ್ಶಿ ಆಗಲಿ, ಹಾಗೂ ನಮ್ಮೆಲ್ಲ ಸದಸ್ಯರಾಗಲಿ, ಅವರ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿದ್ದಾರೆ. ಎಲ್ಲರೂ ಸಮಿತಿ ಕೇಳಿದಂದರೆ ಇಡೀ ದೇಶಾದ್ಯಂತ ಮಹಿಳೆಯರಿಂದ ಬೀದಿ ಬದಿ ವ್ಯಾಪಾರಿಗಳು ಏನು ದೇಶದಲ್ಲಿ ಇದ್ದಿತ್ತಂದರೆ ಅದು ಮಾತ್ರ ಕರ್ನಾಟಕದ ಮಾತ್ರ, ಯಾರೂ ಆಗಿಲ್ಲ ಸರ್. ಇಲ್ಲಿ ಇಡೀ ದೇಶಾದ್ಯಂತ ನೀವು ಎಲ್ಲರೂ ನೀವು ಗೂಗಲ್ನಾಗಿ ಚೆಕ್ ಮಾಡಿ ಏನು ನೋಡಿದ್ರು ಬೀದಿ ಬದಿ ಮಹಿಳಾ ಶಾಖೆಗಳನ್ನು ಎಲ್ಲಿ ತೆಗೆದಿಲ್ಲ. ಆದರೆ ಪ್ರಥಮ ಬಾರಿ ವಿಶ್ವದಲ್ಲಿನ ಮೊದಲ ಬೀದಿ ಬದಿ ವ್ಯಾಪಾರಿಗಳದ್ದು ಒಂದು ದೊಡ್ಡ ಕೊಡುಗೆ ಇದೆ ಸರ್. ಈಗ ಅಂದರೆ 60% ಈಗಾಗಲೇ ರಾಜ್ಯದಲ್ಲಿ ಮಹಿಳೆಯರಿದ್ದಾರೆ. 60% ಇದ್ದಾರೆ ಸರ್. ಎಲ್ಲರನ್ನೂ ಒಂದು 40% ಇದ್ದಾರೆ, 50% ಸುಳ್ಳು ಸರ್. 60% ಮಹಿಳೆಯರು ತಮ್ಮ ಉಪಜೀವನವನ್ನು ನಡೆಸೋಕ್ಕೆ ಬೀದಿ ಮ್ಯಾಗ ಬರ್ತಾ ಇದ್ದಾರೆ. ಅಂಥವ್ರಿಗೆ ಶೋಷಣೆಗಾದಂಥ ಮಹಿಳೆಯರಿಗೆ ಕೊಟ್ಟಾಗ ಇವರೆಲ್ಲರೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ಆ ಶಕ್ತಿಯಾಗಿ ನಿಂತಿದ್ದಕ್ಕೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ಕೊಂತ, ಈಗ ರಾಜ್ಯ ಸರ್ಕಾರದಲ್ಲಿ ಆಗಿರಲಿ, ಈಗಾಗಲೇ ಇಲ್ಲಿ ಅಂತ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ತಾರತಮ್ಯ ಮಾಡುವಂಥ ಅಧಿಕಾರಿಗಳಾಗಲಿ, ಅಧಿಕಾರಿಗೆ ಕೊಡುವಂಥ ಹುಮ್ಮಸ್ ಕೊಡುವಂಥ ಈ ಒಂದು ಸ್ವಲ್ಪ ಸಂಘಟನೆಗಳಿದಾವೆ, ಅಂಥವ್ರಾಗಲಿ ಇದಕ್ಕೆ ಯಾವುದೂ ಕೈ ಕೊಡುವಂಥ ಕೆಲಸ ಆಗಬಾರ್ದು. ನಿಯಮಾನುಸಾರ ಏನು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ 40 ದಿವಸ ಒಳಗಾಗಿ ಸರ್ವೆ ಮುಗಿದ 40 ದಿವಸ ಒಳಗಾಗಿ ಅವ್ರ ಐಡೆಂಟಿ ಕಾರ್ಡ್ ಕೊಡಬೇಕಿತ್ತು. ಅದು ಇವತ್ತು ಕೊಡೋಕ್ಕಾಗಲಿಲ್ಲ. ಅದು ಯಾಕೆ ಕೊಡೋಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ಬರು ಒತ್ತಡ ಇದೆ ಅಂತ ಭಾಳ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಇದು ಕಾನೂನು ಬಾಹಿರವಾಗಿ ಇದೆ ಸರ್. ಅಕಸ್ಮಾತ್ ಇವರು ಈ ಥರ ನಮಗೆ ಇನ್ನೂ ಕಾಡಿಸ್ತಾ ಇದ್ದಾರೆ ಅಂದರೆ ನಾವೇ ರಾಜ್ಯಾದ್ಯಂತ ಕೋರ್ಟ್ ಮುಖಾಂತರ ಹೋಗಿ ಸರ್ ಹೈಕೋರ್ಟ್ಗೆ ರಿಟ್ ಹಾಕೊಂಡು ನಾವು ಅದು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಂದು ಈ ನಮ್ಮ ಮಹಿಳಾ ಸಂಘಟನೆ ವತಿಯಿಂದ ನಾವು ಒಂದು ಒತ್ತಾಯ ಮಾಡಿ ತಮ್ಮೆಲ್ಲರೂ ತಿಳಿಸ್ತಾ ಇದ್ದೀವಿ ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು ಅನ್ವರ್ ಶಿರೆಟ್ಟಿ ಅಂತಂದು, ನಾನು ರಾಜ್ಯ ಕೋಆರ್ಡಿನೇಟರ್ ಇದ್ದೀನಿ, ನಾಸ್ವಿ ಕರ್ನಾಟಕ. ಓಕೆ. ಯಾವ ಪಕ್ಷದ ಮೇಲೆ ನಾನು ಅವ್ರಿಗೆ ಉತ್ತರ ಕೊಡಬೇಕು, ಇವ್ರಿಗೆ ಉತ್ತರ ಕೊಡಬೇಕು, ಆ ರಾಜಕೀಯದವರು ಈ ರಾಜಕೀಯದವರು ಅವರು ಉದ್ಘಾಟನೆ ಆ ದುಡ್ಡೆಲ್ಲ ನನ್ನ ಬಡ ಎಲ್ಲರಿಗೂ ನಾನು ಅದನ್ನು ಕೊಡ್ತೀನಿ. ನನಗೆ ಯಾವ ರೀತಿ ಕೊಟ್ಟು ನಾನು ಖರ್ಚು ಮಾಡೋಕ್ಕೆ ನಾನು ರೆಡಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ,
ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.